ಇನ್ನು ಬೆಂಗಳೂರಿನಲ್ಲಿ ಡಾನ್, ರೆಡ್ ಬುಲ್ ರಾಘವೇಂದ್ರ ಹಾಗೂ ಸೂರ್ಯಸಿಂಹ ಗ್ಯಾಂಗ್ಗಳ ನಡುವೆ ಗ್ಯಾಂಗ್ ವಾರ್ ಹೆಚ್ಚಾಗಿದ್ದು, ಇದನ್ನು ತಡೆಗಟ್ಟಲು ಪೊಲೀಸ್ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ನನ್ನ ಹೆಸರು ಅಭಿ ಅಂತ ಸರ್. ಇಲ್ಲೇ ಹಾಸನದಿಂದ 20 ಕಿಲೋಮೀಟ್ರ್ ಒಳಗಡೆ ಹೋದರೆ ಚಿಕ್ಕನಾಯಕನಹಳ್ಳಿ ಅಂತ ಒಂದು ಊರು ಬರ್ತದೆ. ಅಲ್ಲೇ ನಮ್ಮ ಮನೆ ಇರೋದು. ನಾನು ನಮ್ಮವ್ವ ಇಬ್ಬರೇ ಇರೋದು ಸರ್. ಅದ್ಯಾವರು ನಮ್ಮವ್ವನ ಎದೆ ಮೇಲೆ ಕ್ಯಾನ್ಸರ್ ರೋಗ ಇಟ್ಬಿಟ್ಟು ಚಿಕ್ಕ ವಯಸ್ಸಿನಾಗೆ ನನ್ನ ತಲೆ ಮೇಲೆ ಜವಾಬ್ದಾರಿ ಮಾಡಿಬಿಟ್ಟ. ಕಾಸು ಮಾಡ್ಬಿಡುವ ಆಗಿದ್ದಾಗಲಿ ಅಂದ್ಕೊಂಡು ಬೆಂಗಳೂರಿಗೆ ಬಂದೆ. ಆದರೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯ್ತು ಸರ್, ಲಕ್ಷಾನ್ಗಟ್ಲೆ ಖರ್ಚು ಮಾಡಿ ಡಿಗ್ರಿ ಮಾಡ್ಕೊಂಡಿರೋರೆ ಇಲ್ಲಿ ಕೆಲಸ ಇಲ್ಲದೆ ಅಡ್ಡಾಡ್ತವ್ರೆ ಅಂತ. ಈ ಊರು ಒಂಥರ ವಿಚಿತ್ರ ಸರ್. ಇಲ್ಲಿ ಕೆಲಸ ಹುಡ್ಕೊಂಬಂದ್ರೆ ನೆಮ್ಮದಿ ಕಳ್ಕೊಂತೀವಿ, ನೆಮ್ಮದಿ ಹುಡ್ಕೊಂಡೋದ್ರೆ ಕೆಲಸ ಕಳ್ಕೊಂತೀವಿ. ನನಗೇನು ಅರ್ಥನೇ ಆಗಲ್ಲ. ಅದರಲ್ಲೂ ಈ ಊರಿನ ಜನ ಸುಳ್ಳು ಹೇಳೋರಿಗೆ ಚಪ್ಪಾಳೆ ಹೊಡಿತಾರೆ, ಸತ್ಯ ಹೇಳೋರಿಗೆ ಕಪಾಳ ಕೊಡಿತಾರೆ. ಕಾಸ್ಟ್ಲಿ ಬೇರೆ ಸರ್ ಊರು. ಅಯ್ಯಪ್ಪ, ಇಲ್ಲಿ ಎಲ್ಲದಕ್ಕೂ ಕಾಸು ಕೇಳ್ತಾರೆ ಅಂತ ಗೊತ್ತಿತ್ತು. ಆದರೆ ಬಡತ ಹುಚ್ಚೋದಕ್ಕೂ ಕೇಳ್ತಾರೆ ಅಂತ ಇಲ್ಲಿಗೆ ಬಂದಮೇಲೆ ಸರ್ ಗೊತ್ತಾಗಿದ್ದು. ಸಂಪಾದನೆ ಮಾಡ್ಬೇಕು ಸರ್, ಸಂಪಾದನೆ. ಸಂಬಂಧಕ್ಕೆ ಬೆಲೆ ಇಲ್ಲ, ಸಂಪಾದನೆಗೆ ಅಷ್ಟೇ. ಹಣ ಗೋಬಿ ಅರ್ಧ ಪ್ಲೇಟ್ 50 ರೂಪಾಯಿ. ಮನ್ಸ ಹುಡ್ದಾಗಕ್ಕ ಹುಡ್ದಾರಿಂದ ಹಿಡ್ದು ಸತ್ತಾಗಕ್ಕ ಹೂನಾರವರೆಗೂ ಎಲ್ಲದಕ್ಕೂ ಇಲ್ಲಿ ಕಾಸೇ ಬೇಕು ಸರ್. ಇಲ್ಲಿ ಬದುಕಬೇಕು ಅಂದರೆ ಬರೀ ಊರು ಬಿಟ್ಟು ಬಂದರೆ ಸಾಕಾಗಿಲ್ಲ, 3 ಬಿಟ್ಟು ಬರಬೇಕು. ಬೆಂಗಳೂರಿನಾಗೆ ಹುಡುಕಿದ್ರೆ ದೇವರೇ ಸಿಕ್ಬಿಡ್ತಾನಂತೆ. ಆದರೆ ಬ್ಯಾಚಲರ್ಸ್ಗಳಿಗೆ ರೂಮ್ ಯಾವನ್ ಕೊಡ್ತಾನೆ? ಆಗ ನನಗೆ ಸಿಕ್ಕಿದ್ದೆ ಪಿಂಗು. ಪೆಂಗು ಅಲ್ಲ ಸರ್, ಪಿಂಗು. ಇಲ್ಲ ಅಣ್ಣ, ಕಾಫಿ ಸಾಕು. ಇಲ್ಲೇ ರಾಘವಣ್ಣ. ಚೆನ್ನಾಗೈತಲ್ಲ ಹೆಸರು. ಅವನ ನಿಜವಾದ ಹೆಸರು ಯಾಕೆ ಬೇಕು ಅಂತ ಕೇಳಕ್ಕೆ ಹೋಗಿಲ್ಲ. ಇವ್ರನಾಗೆ ಇವನೊಬ್ಬನೇ ನನ್ನ ದೋಸ್ತು. ಭಾರಿ ಖತರ್ನಾಕ್ ನನ್ನ ಮಗ ಸರ್. ಏನು ಕೆಲಸ ಮಾಡ್ತಾನೋ ಗೊತ್ತಿಲ್ಲ, ಆದರೆ ವಿಜಯ್ ಮಲ್ಯ ATM ಆಲ್ ಟೈಮ್ ಮನಿ. ನನ್ನ ಹತ್ರ ಅಷ್ಟು ಕಾಸಿಲ್ಲ. ಅಂಥದ್ದೇನಿಲ್ಲ ಬಾಪ, ನೀನು ಬಾ. ದುಡ್ಡಿಲ್ಲ ಅಂದರೆ ತಲೆಗೆಡ್ಸ್ಕೊಬೇಡ ಬಾ. ಚೆನ್ನಾಗಿ ಓದ್ಕೊಂಡಿರೋರೆ ಜೀವನ ನಡ್ಸಕ್ಕೆ ಒದ್ದಾಡ್ತವ್ರೆ. ಇನ್ನು ಎದೆ ಸಿಳಿದ್ರೆ 4 ಅಕ್ಷರ ಇದ್ದೇ ಇಲ್ಲ ನನಗೆ. ಯಾರು ಕೆಲಸ ಕೊಟ್ಟವರು ಹೇಳಿ? ಸದ್ಯಕ್ಕೆ ರಾಘವಣ್ಣನ ಹೋಟ್ಲಾಗೆ ಪಾತ್ರೆ ಲೋಟ ಕ್ಲೀನಿಂಗು ವಾಷಿಂಗು ಎಲ್ಲ ನಮ್ಮದೇ ಸಾರ್. ರಾಘವಣ್ಣ ಅಂದರೆ ಯಾರು ಗೊತ್ತಾಯ್ತಾ? ನ್ಯೂಸ್ನಾಗ ಕೇಳಿರ್ತೀರಲ್ಲ, ರೆಡ್ ಬುಲ್ ರಾಘವೇಂದ್ರ ಅಂತ, ಅವರೇ. ನಮ್ಮ ಅಣ್ಣಂಗೆ ಈ ಸೂರ್ಯಸಿಂಹ ಅಗೇನಿಷ್ಟು. ಅವ್ರ ಬಾಯ್ಸ್ಗೂ ನಮ್ಮ ಅಣ್ಣನ ಬಾಯ್ಸ್ಗೂ ಅವಾಗವಾಗ ಈ ಪೈಟು ಗೀಟು ಎಲ್ಲ ಆಗ್ತಾ ಇರ್ತವೆ. ಅಯ್ಯೋ, ಇದೆಲ್ಲ ಯಾಕಪ್ಪ ನನ್ನ ಹತ್ರ ಹೇಳ್ತಾ ಇದೆಯಾ? ಫೋನ್ ಯಾಕೆ ಮಾಡಿದ್ಯಾ ಅಂತ ಹೇಳಪ್ಪ ಫಸ್ಟು. ಅದೇನಂದರೆ ಕನ್ನಡ ಪಿಕ್ಚರ್ನಾಗ ಹೀರೋ ಆಗಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿಂದ ಆಸೆ. ನೀವೆಲ್ರಿಗೂ ಚಾನ್ಸ್ ಕೊಡಿಸ್ತೀರಾ ಅಂತ ಗೊತ್ತಾಯ್ತು. ನೀನು ಅನ್ಕೊಂಡಷ್ಟು ಈಸಿ ಅಲ್ಲಪ್ಪ. ಅಲ್ಲಿ ತುಂಬ ಜನನ ನೋಡ್ಕೋಬೇಕಾಗತ್ತೆ. ಫಸ್ಟು ದುಡ್ಡು ರೆಡಿ ಮಾಡ್ಕೊ. ಅಂದಂಗೆ ನೀನು ಫೋಟೋ ನೋಡಿದೆ ಕಣಯ್ಯ, ಒಳ್ಳೆ ಹೈಟು ಪರ್ಸ್ನಾಲಿಟಿ ಇದೆಯಲ್ಲಯ್ಯ. ಹೌದ್ರಾ? ದರ್ಶನ್ ಸುದೀಪ್ ಬಿಟ್ರೆ ನೆಕ್ಸ್ಟ್ ಹೀರೋ ನೀನೇ ಪಕ್ಕ. ಬರ್ಕೊಡ್ತೀನಿ ಬೇಕಾದ್ರೆ. ನೀನು ದುಡ್ಡೊಂದು ರೆಡಿ ಮಾಡ್ಕೊಳಯ್ಯ, ಮಿಕ್ಕಿದೆಲ್ಲ ನನಗೆ ಬಿಡು. ಹೌದಾ? ಎಷ್ಟಾಗ್ಬೋದು ಸರ್? ಅಡ್ವಾನ್ಸ್ ಅಂತ ಒಂದು 70-80 ಸಾವಿರ ರೆಡಿ ಮಾಡ್ಕೊಳಯ್ಯ, ಆಮೇಲೆ ನೋಡೋಣ. 70-80 ಆಯ್ತದಾ? ಸರಿ ಸರ್, ಹೆಂಗ ಒಂದು ಅಡ್ಜಸ್ಟ್ ಮಾಡಿ ನಿಮಗೆ ಫೋನ್ ಮಾಡ್ತೀನಿ ಸರ್. ಹಾಂ. D'accord.
ತುಂಬ ಆಗೋಯ್ತು ಮಗ ಒಂದು. ಬೇಜಾನ್ಗಾನ್ಸಲಿ ತೋರಿಸ್ತಾನೆ. ಸಿಂಹ ಬೇರೆ ನನ್ನನ್ನೇ ಹುಡುಕ್ತಾ ಇದ್ದಾನೆ. ಅವನಂತೂ ಬಿಡಬಾರ್ದು. ತಲೆ ಯಾಕೆ ಕೆಡಿಸ್ಕೊಂತೀಯ? ಮುಗಿಸ್ಬಿಡು. ಅಣ್ಣ ಕಾಫಿ ತರಕ್ಕೆ ಇಷ್ಟೊತ್ತಾ? ಅಣ್ಣ ಅದು ಏನು? ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು. ಏನು ಮುಖ ನೋಡ್ತಿದ್ಯಾ? ಬಿಡು. ಏಯ್, ಏನು ನೋಡ್ತಿದ್ಯಾ? ಹೋಗೋ ಹೋಗೋ ಸುಮ್ಮನೆ. ಏಯ್ ಹೋಗೋ. ಈ ಬೆಂಗಳೂರು ಜೀವನ ಕಷ್ಟಕ್ಕಲ್ಲ. ನಂಗೆ ಅನ್ಸಿಲ್ಲ. ಶೋಕಿ ಮಾಡ್ಕೊಂಡು ಆರಾಮಾಗಿರ್ತೀನಿ. ಹಮ್ಮಿಕೊಂಡಿರಪ್ಪ, ನಾನು ಕಂಡೀವ್ನಿ. ಈಗ ನಂದೇ ತಗ. ತಿಂಗಳ ಪೂರ್ತಿ ಬೆಂದೋಗೋ ಥರ ದುಡಿದ್ರು ನನ್ನ ಕೈಗೆ ಬರೀ 8,000 ಸಿಗೋದು ಆಟೆ. ಅದರಲ್ಲೂ 5,000 ಅವ್ವನ ಆಸ್ಪತ್ರೆ ಖರ್ಚಿಗೆ ಕಳಿಸ್ಬೇಕು. ಅದು ಸಾಕಾಗಿಲ್ಲ ಅಂತಾಳೆ. ನನ್ನ ಕೈಗೆ ಸಿಗೋದು ಬರೀ 3,000 ಆಟೆ. ನೀ ಏನೇ ಹೇಳು, ಇವರು ತುಂಬ ಕಾಸ್ಟ್ಲಿ ಪಿಂಗು. ನಮ್ಮೂರ್ನಾಗೆ 1 ಪ್ಲೇಟ್ ಕಾಫಿಗೆ 30 ರೂಪಾಯಿ ತಗೊಂಡ್ರೆ ಇಲ್ಲಿ ಅರ್ಧ ಪ್ಲೇಟ್ಗೆ 50 ರೂಪಾಯಿ ಕೇಳ್ತಾರೆ. ಬಡಿ ಮಕ್ಕಳು. ಇಲ್ಲಿನ ಜನ ಅದು ಹೆಂಗೆ ಜೀವನ ಮಾಡ್ತಾರೋ ನಂಗಂತೂ ಅರ್ಥ ಆಗಿಲ್ಲ. ಮಾಮ್, ನನ್ನ ಫೋನ್ ಎಲ್ಲಿ? ನನ್ನ ಫೋನೇ ಕಾಣಿಸ್ತಾ ಇಲ್ಲ. ಅದು ಯಾಕೆ ಲಂಗೋದಡಿಯೇ ತಗ. ನನ್ನ ತವನೇ ಇತ್ತು. ಅದು ಅವ್ವ ಫೋನ್ ಮಾಡಿತ್ತು, ಅದಕ್ಕೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತಲ್ಲ ಅಂತ ತೊಗೊಂಡಿದ್ದೆ. ಮಾಮ್, ನಂಗೆ ಗೊತ್ತಿಲ್ಲದೆ ನನ್ನ ಫೋನ್ ತಗೊಂಡಿದ್ಯಾ? ಭಾರಿ ಇದೆಯಾ, ನನ್ನ ಫೋನೇ ತಗೊಂಡಿದ್ಯಾ? ಆದರೂ ನಂಗೊಂದೊಂದ್ಸತಿ ಏನನ್ಸತ್ತೆ ಗೊತ್ತಪ್ಪ, ಈಗ ಇವ್ರನ್ನಾಗಿರೋ ಜನ ಅದೆಂಥದ್ದು ನಾಟಕ ಮಾಡ್ಕೊಂಡು ಜೀವನ ಮಾಡ್ತವ್ರೆ ಅಂತ. ಮನ್ಸಿನಾಗೆ 1000 ಕನ್ಸುಗಳು ಮಡಿಕೊಂಡಿದ್ರು. ಕಾಸಿಗೋಸ್ಕರ ಒತ್ತಾರೆಯಿಂದ ಸಂಜೆ ತನಕ ಇಷ್ಟ ಇಲ್ದಾರ ಕಾಯಂಗಳನ್ನ ಮಾಡಿಕೊಂಡು ಏನೋ ಸಾಧಿಸ್ಬಿಟ್ಟಿದ್ದೀವಿ, ಕಾಸು ಮಾಡ್ಬಿಟ್ಟಿದ್ದೀವಿ, ಸಂದಕ್ಕಿದ್ದೀವಿ ಅಂತ ಪ್ರಮೇಲೆ ಬದುಕ್ತವ್ರೆ ಅಂತ. ಈಗ ನಮ್ಮ ಸುರೇಶ ಎಂಥ ಒಳ್ಳೆ ಡ್ಯಾನ್ಸರು, ಆಟ ಓಡಿಸ್ಕೊಂಡು ಜೀವನ ಮಾಡ್ತವನೆ. ಅಲ್ಲ, ಆಟ ಓಡಿಸುವಂಥದ್ದು ಎಲ್ಲ ಬಂದೈತೆ ಅವನಿಗೆ. ಹಾಂ, ಇನ್ನೊಮ್ಮೆ ಇವನು ಮನೆ ಬಂದಲ್ಲ, ಸುರೇಶ ಮತ್ತು ಕಿರಣ ಮತ್ತು ಪ್ರವೀಣ ಎಂಥ ಒಳ್ಳೆ ಬ್ಯಾಟು ಬಾಲ್ ಆಡ್ತಿದ್ರು. ಅವ್ನು ಪ್ರವೀಣ ಅಂತೂ 6 ಇಟ್ರು, ಊರಾಚೆ ಹೊಡಿತಿದ್ದ ಬಾಲ್ನ. ನೋಡು, ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಸೇರ್ಕೊಂಡವ್ರೆ. ಅಲ್ಲ, ಫ್ಯಾಕ್ಟ್ರಿಗೆ ಕೆಲಸ ಮಾಡೋಂಥದ್ದು ಎಲ್ಲ ಬಂದೈತೆ ಅವನಿಗೆ. ಎಲ್ಲ ಬರೀ ನಾಟಕ ಮಾಡ್ಕೊಂಡು ಸಾಯ್ತಾರೆ. ಮನ್ಸಲ್ಲಿ ಮಾಡ್ಕೊಂಡಿರೋದೇ ಬೇರೆ, ಮಾಡೋದೇ ಬೇರೆ. ಎಲ್ಲ ನಾಟಕ ಮಾಡ್ಕೊಂಡು ಸಾಯ್ತಾರೆ ನನ್ನ ಮಕ್ಕಳು. ಮಾಮ್, ನೀನು ಯಾಕೆ ಇಸ್ಸೈಕಾಗ್ತಿದ್ಯಾ? ಆರಾಮಾಗು, ಒಳ್ಳೆ ಕತೆ. ಆದರೂ ಪಾಪ ಅವ್ರೇನು ಮಾಡ್ತಾರೆ ಹೇಳು? ಹಸುವಾಗಲ್ಲ, ಹಸು ಮನ್ಸಂಗೆ ಹಸು ಅನ್ನೋದು ಬಂದರೆ ಕನಸು ಇಲ್ಲ, ಮಣ್ಣು ಇಲ್ಲ. ಮಾಮ್, ಫೋನಲ್ಲೊಂದು 500 ರೂಪಾಯಿ ನೋಟ್ ಇಟ್ಟಿದ್ನಲ್ಲ, ಎಲ್ಲಿ ಹೇಳು? ಹಾಂ, ಅದೇನೆ ಅದು ಖರ್ಚು ಒಂಚೂರು ಬೇಕಿತ್ತು. ಏನು ಸಂಬಳ ಬಂದ್ಮೇಲೆ ಕೊಡ್ತೀನಿ ಬಿಡ್ಲ. ನಿಂಗೇನು ಬಿಡ್ಲ, ಬೇಜಾರು ಮಾಡಿಕೊಂಡು ಇಟ್ಕೊಂಡಿರ್ತೀಯ, ಜೇಬ್ ತುಂಬಿಸ್ಕೊಂಡ್ಬಿಡ್ತೀಯ. ಲೇ ನನ್ಗೆ ಗೊತ್ತಿಲ್ಲದೆ ನನ್ನ ಪಾಕೆಟಲ್ಲಿರೋ ನನ್ನ ಫೋನ್ನ ಬೇಸ್ ಮಾಡಿದ್ಯಾ. ಅದಲ್ಲದೆ ಆ ಫೋನಲ್ಲಿರೋ 500 ರೂಪಾಯಿನೂ ತೆಪ್ಪಿದ್ಯಾ. ಮಾಮ್, ನಿಜ ನೀನು ಎವಿ ಪಂಟ್ರು ಮಾಮ್. ಅಪ್ಪ ಕೊಡ್ತಿದ್ ಬಿಡಪ್ಪ. ಸರಿ ಅದು ಬಿಡು. ಅದೇನೋ ಹೇಳ್ತಿದ್ದಲ್ಲ, ಅದ್ಯಾರೋ ರಮೇಶ ಸುರೇಶ, ಆ ಚೈಲ್ಡ್ನ ಮಕ್ಕಳ ಬಗ್ಗೆ ಆ ಕೆಲಸ ಮಾಡ್ತಾರೆ, ಈ ಕೆಲಸ ಮಾಡ್ತಾರೆ ಅಂತ. ಆದರೆ ನೀನೇನು ಮಾಡ್ತಿದ್ಯಾ?
ನಿನಗೂ ಪಿಕ್ಚರಲ್ಲಿ ಹೀರೋ ಆಗ್ಬೇಕಂತ ತಾನೇ ಆಸೆ. ಆದರೆ ನೀನು ಆ ಕಿತ್ತೋಗಿರೋ ಹೋಟ್ಲಲ್ಲಿ ಪಾತ್ರೆ ತೊಳಿತಾ ಇದೆಯಾ. ನೀನು ಆ ಚಿಲ್ಡ್ರನ್ ಮಕ್ಳ ಥರ ದುಡ್ಗೋಸ್ಕರ ನಾಟಕ ಮಾಡ್ಕೊಂಡು ಬದುಕ್ತಾ ಇದೆಯಾ ಮಾಮ್. ನಾನೆಲ್ಲ ಮಾಡೋಕ್ಕಾಗುತ್ತೆ? ನನ್ನ ಕೆಲಸ ನಾನು ಮಾಡ್ತಿಲ್ವಾ? ಅವನ ಏಜೆಂಟಿಗೆ ಫೋಟೋ ಕಳಿಸಿಲ್ವಾ ಅಲ್ಲಿ ವಿಧಾನಸೌಧದ ಮುಂದೆ ಇರೋದು? ಅವ್ನು ನೋಡ್ರಿ 79 ಕೇಳ್ತಾನೆ, ನಂಗೆ ಬರೋದೇ 8. ನಾನೇನು ಮಾಡಲಿ? ನನ್ನ ಕೆಲಸ ನಾನು ಮಾಡ್ತೇನೆ ಇವನಿ. ಲೇ ಮಾಮ್, ನೀನು ಹೆವಿ ಟ್ಯಾಲೆಂಟೆಡ್ ಆಗಿದೆಯಾ ಮಾಮ್. ಅದು ನಿನಗೊಂದು ಕೆಲಸ ಹೇಳ್ತೀನಿ. ನಂದೊಂದು ಇಂಡಿಪೆಂಡೆಂಟ್ ಬಿಸ್ನೆಸ್ ಇದೆ. ಆ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗ್ತೀಯಾ? ಬಿಸ್ನೆಸ್ಸಾ? ಯಾವ ಬಿಸ್ನೆಸ್ಸು? ಆಗ್ತಿಲ್ಲ. ಅರ್ಥ ಆಗುತ್ತೋ ಬಿಡುತ್ತೋ, ಈಗ ನನ್ನ ಜೊತೆ ಪಾರ್ಟ್ನರ್ ಆಗ್ತೀಯ ಅಲ್ವಾ ಮಾಮ್? ಆಯ್ತೀನಪ್ಪ, ಅದೇನು ಹೇಳು. ಸೂಪರ್ ಮಾಮ್, ನನ್ನ ಪಾರ್ಟ್ನರ್ ಆಗ್ತೀಯಾ? ಸೂಪರ್ ಮಾಮ್, ನಾನು ಪಕ್ಕ ಆಗ್ತೀಯ ತಾನೆ? ಪಕ್ಕ ಆಗ್ತೀಯ ತಾನೆ? ಜೇಬಿನ ಮೇಲೆ ಫೋಕಸ್, ಇಷ್ಟೇ ಇಂಡಿಪೆಂಡೆಂಟ್ ಬಿಸ್ನೆಸ್, ಮೆಜೆಸ್ಟಿಕ್ ಕೇರ್ ಮಾರ್ಕೆಟ್, ಕೈ ಹಾಕು ತುಂಬೈತೆ ಪಾಕೆಟ್. ಯಾಕೋ ಸೆಳೆಯುತ್ತೈತೆ ರಂಗು ರೂಟು, ಈ ರೂಟಲ್ಲಿ ಹೋದ್ರೆ ಕೈ ತುಂಬ ಗಾಂಧಿ ನೋಟು. ನೋಟು ಇದ್ರೆ ಎಲೆಕ್ಷನ್ ಅಲ್ಲಿ ವೋಟು, ನೋಟು ಕೊಟ್ಟು ವೋಟು ಇಸ್ಕೊಂಡೆಲ್ರು ಜೂಟು. ಜೇಬಿನ ಮೇಲೆ ಫೋಕಸ್, ಇಷ್ಟೇ ಇಂಡಿಪೆಂಡೆಂಟ್ ಬಿಸ್ನೆಸ್, ಮೆಜೆಸ್ಟಿಕ್ ಕೇರ್ ಮಾರ್ಕೆಟ್, ಕೈ ಹಾಕು ತುಂಬೈತೆ ಪಾಕೆಟ್. ಹಲೋ, ಅಮೆಝಾನಾ? ಹಾಂ, ಅಲ್ಲಿದೆ ನೋಡಿ ಹುಡುಗ, ಕೊಟ್ಬಿಡಿ. ಮಾಮ್, ಇದೇನಿದು ಇಷ್ಟು ಬಾರ ಇದೆಯಲ್ಲ? ಏ ಬರಲಿ. ವಾಯ ಮೂಡಿ. ಜಿಮ್ ಮಾಡಕ್ಕೆ ಹೇಯ್ ಒಂದು ಕೈಲಿ ಮಾಡಬೇಕು. ಮೊನ್ನೆವರೆಗೂ ಜಿಲ್ಟಗಾಳು ಇದನ್ನ ಮಾಡಿದ್ರೆ 6 ಪ್ಯಾಕ್ ಬರುತ್ತಾ? ಇಲ್ಲಲ್ಲ, 6 ಪ್ಯಾಕ್ ಮಾಡೋಕ್ಕೆ ಬೇರೆ ಎಕ್ಸರ್ಸೈಸ್ ಮಾಡಬೇಕು. ಮತ್ತೆ ಇದನ್ನ ಮಾಡ್ರೆ ಏನು ಬರುತ್ತೆ? ಏನೋ ಒಂದು ಬರ್ತದೆ ಮಾಡ್ಲಾ. ಇಂಡಿಪೆಂಡೆಂಟ್ ಕಂಪ್ನಿ ಕಟ್ಟಿ ಆಗವ್ರೆ ಅಂಬನೆ, ಎಷ್ಟೈನೆ ತಿರ್ಬೋಕೆ ಅಜ್ಕರಗ ಫುಲ್ ಶೋಕಿ, ತುಮಾರೋ ಬಿಟ್ಟಾಕೆ ಅಜ್ಕರಗ ಫುಲ್ ಲೈಟ್ ಹಾಕಲ್ಲ ಮುಡಿ, ಅದನ್ನೇ ಎಲ್ಲ ಕತ್ಲೆ ಕತ್ಲೆ ಕಾಣ್ತದೆ. ಎಕ್ಸ್ ಬಿಚ್ಚು ಏಯ್ ಕಟಿಂಗ ಮಾಡ್ಸಾಯೋ. ಜನ 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 ಕಾಂಚನ ಬೆಂಗಳೂರು ಸ್ಟೈಲ್. ಸಣ ಜನ 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 ಕಾಂಚನ, ಕೈ ತುಂಬ ಹಣ ಹಣ, ಮನೆ ಮುಂದೆ ಬೇಕು ಫ್ಯಾನ್ಸ್, ಮನೆ ಮುಂದೆ ಬೇಕು ಫ್ಯಾನ್ಸ್. ಹೆಂಗಿದ್ರು ಕಾಸು ಬರ್ತದೆ, ನಾವು ಯಾಕೆ ಚೇಂಜ್ ಮಾಡ್ಬಾರ್ದು? ಹಾಂ, ಮನೇನ ನೋಡಿದ್ರೆ ನಿಮ್ಗೆಲ್ಲ ಚಾಯ್ಸ್, ಎಣ್ಣೆ ಬಡಿ ಗೋಲಿ ಬಡಿ ಬಡಿ ತಿನ್ಕೊಂಬಿಡಿ. ಲಕ್ಸುರಿ ಲೈಫ್ ನಲ್ಲಿ ಸ್ವಲ್ಪ ಬೇಕು ರೀ. ಆಮಾ ಬಾಬಂ ಬಂ 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 ಬಂ. ಅಣ್ಣ, ಬಾಲು ಗೊತ್ತಾ? ಯಾವ ಬಾಲು? ಏ ಅಣ್ಣ, ಪಕ್ಕದ್ರೊಳಗೆ ಇರ್ತಾರಲ್ಲ ಆ ಬಲ್ಲು. ಇದೇ ಏರಿಯಾದಲ್ಲಿ ಇಡ್ತಾರ? ಗೊತ್ತಿಲ್ವೇ ಯಾವ ಬಾಲು? ಯಾವ ಬಲ್ಲು ಗೊತ್ತಾಗ್ಲಿಲ್ವಾ? ಇಲ್ಲ, ಯಾವ ಬಾಲು? ಲೌಡಕ್ಕೆ ಬಾಲು. ಏಯ್, ಏಯ್, ಏಯ್. ನಂದಿರೋ ತಪ್ಪಿಲ್ಲ ಸರ್, ನಾನು ಬಿಟ್ಬಿಡಿ ಸರ್. ಬಿಟ್ಬಿಡಿ ಸರ್. ಬೆಂಗಳೂರಿನಲ್ಲಿ ಭಾರಿ ಮಳೆ ನೋಡಮ್ಮ, ಲಕ್ಷ್ಮೀ ಕಟಾಕ್ಷ ಹೆಂಗಿದೆ ಅಂತ. ಮೇಷರಾಶಿ. ಸ್ನೇಹಿತರು ಅಥವಾ ಗೆಳೆಯರು
ಕಷ್ಟ ಕಾಲಕ್ಕೆ ನೆರವಿಗೆ ಬರುವುದಿಲ್ಲ. ಪಿಂಗೋ. ಏ ಅವೆಲ್ಲ ನಂಬೇಡ ಮಾಮ್, ನಾನು ಇದ್ದೀನಲ್ಲ ನಿನ್ನ ಫ್ರೆಂಡು, ಏನೇ ಆದರೂ ನಿನ್ನ ಜೊತೆ ಇರ್ತೀನಿ. ಎತ್ಯಪ್ಪ ಎತ್ಯ. ಹಾವು ಮುಂಗುಸಿ ಜಗಳ ನೋಡಬೇಡಿ, ಕೇಡುಗಾಲ ಬರುತ್ತದೆ. ಹಾವು ಮುಂಗುಸಿ ಜಗಳ ಅಂತೆ. ಬೆಂಗಳೂರಲ್ಲಿ ಯಾವುದು ಹಾವು ಮುಂಗುಸಿ? ಹಣಕಾಸು ವಿಚಾರದಲ್ಲಿ ಎಡವಟ್ಟು. ಏ ಹೊಡಿಯೋ ಅವನ್ನ ಅಜ್ಜಿ. ನಿರ್ಣಯದಲ್ಲಿ ಅಪಾಯ ಯಾವುದು ಸರಿ ಇಲ್ಲ. ಪಿಂಗೋ, ನಾನೇನಾದರೂ ಹೀರೋ ಆದರೆ ಏಯ್ ಪಿಂಗೋ ಹೇಳೋ. ಕೇಳಿಸ್ಕೊಳ. ಹಾಂ, ನಾನೇನಾದರೂ ಹೀರೋ ಆದರೆ ನಮ್ಮ ಲೈಫು ಸೆಟ್ಲು ಅನ್ಕೋ. ಈ ಹೀರೋಗಳ ಜೀವನ ಹೆಂಗಿರುತ್ತೆ ಗೊತ್ತಾ ಪಿಂಗೋ? ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಮನೆ, ಸ್ವಿಮ್ಮಿಂಗ್ ಪೂಲು, ಕಾರಲ್ಲಿ ಎ ಸಿ, ಬೆಡ್ರೂಮಲ್ಲಿ ಎ ಸಿ, ಅಷ್ಟೇ ಯಾಕೆ ಬಾತ್ರೂಮಲ್ಲೂ ಎ ಸಿ. ಮಾಮ್ ಬರೀ ಆಸೆ ಹುಟ್ಟಿಸ್ತೇವೆ, ಹೋಗೋ. ಏಯ್ ಏನ? ಅಲ್ಲಿ ನೋಡು. ಹಾಂ, ನಂದು 50 ಲಕ್ಷ, ಅವಂದು 50 ಲಕ್ಷ. ಕೈಯಲ್ಲಿ ವಾಚು, ಗೋಲ್ಡ್ ಚೈನು, ಪಕ್ಕ ಒಳ್ಳೆ ಕಾಸಿರೋನು ಅನ್ಸುತ್ತೆ. डिक्की में रखा है साले. कितना बार बोलो तुझे, ಮನೆ ಕೀನಾ ಡಿಕ್ಕಿನಲ್ಲಿ ಇಡು ಅಂದರೆ ಅದ್ರ ಜೊತೆ ಇದನ್ನು ಡಿಕ್ಕಿಲಿ ಇಟ್ಟಿದ್ಯಾ? ಸಿಂಹ ನೋಡಿದ್ರೆ ನನ್ನನ್ನೇ ಹುಡುಕ್ತಾ ಇದ್ದಾನೆ, ಅದ್ರ ಮಧ್ಯ ನಿಂದೊಂದು ತಲೆನೋವು. ಮನೆಯಲ್ಲಿ 50 ಲಕ್ಷ ಇಟ್ಟಿದ್ದೀನಿ, ಬುದ್ಧಿ ಇಲ್ವಾ ನಿಂಗೆ? ನಾನು ಹೇಳೋದೊಂದು, ನೀನು ಮಾಡೋದೊಂದು. ಏ ತಮಾಷೆ ಮಾಡ್ತಾಯಿದ್ಯಾ? ಏ ಅವೆಲ್ಲ ಬೇಡ ಮಾಮ್, ಅವನು ಅಲ್ಲೇ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದಾನೆ. ಗೊತ್ತಾದರೆ ಅಷ್ಟೇ ನಮ್ಮ ಕತೆ. ಒಳ್ಳೆ ಚಾನ್ಸ್. ಏಯ್ ಸುಮ್ಮನಿರೋ. ಮಗ ಎತ್ತೀನಿ, ತಮಾಷೆ ಅಲ್ಲ. ನಂಗೆ ಯಾಕೋ ಇದೆಲ್ಲ ಸರಿ ಅನ್ಸ್ತಿಲ್ಲ ಅಪ್ಪಿ. ಮೊನ್ನೆ ನೋಡಿದ್ರೆ ಗಿರ್ಜವನ್ ಮಗನ್ನ ಬಂದು ಪೊಲೀಸವ್ರು ಕರ್ಕೊಂಡು ಹೋಗಿದಾರಂತೆ. ಮಾಡಿ ಮ್ಯಾಕೆ ಅದೇನೋ ಬೆಳೀತಿದ್ದ ಅಂತ. ನೀನ್ ನೋಡಿದ್ರೆ ತಿಂಗಳ 15,000 ಕಳಿಸ್ತಾ ಇದ್ಯಾ? ಹಿಂಗೆಲ್ಲಿದ್ಲ ಇಷ್ಟೊಂದು ದುಡ್ಡು ಬರ್ತೈತೆ? ತಪ್ದಾರಿ ಹಿಡಿತಿಲ್ಲ ತಾನೇ? ಅದ್ಯಾಕವ ಹಂಗಂತೀಯ? ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ ನನ್ನ ಫ್ರೆಂಡ್ ಜೊತೆ ನಾನು ಇಂಡಿಪೆಂಡೆಂಟ್ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗಿದ್ದೀನಿ. ಆ ಬಿಸ್ನೆಸ್ ಸಂದಕ್ಕೆ ನಡೀತೈತೆ, ಅದಕ್ಕೆ ದುಡ್ಡು ಕಳಿಸ್ತೀವನಷ್ಟೇ. ನೀನೇನು ತಲೆ ಕೆಡಿಸ್ಕೋಬೇಡ. ನೋಡಪ್ಪಿ, ಆ ದೇವ್ರು ಎಲ್ರಿಗೂ ಒಂದಿನ ಅಂತ ಮಡಗಿರ್ತಾನೆ. ತಪ್ದಾರಿ ಹಿಡಿದ್ರೆ ಅವನೇ ಒಂದ್ ಗತಿ ಕಾಣಿಸ್ತಾನೆ. ನೀನ್ ತಪ್ದಾರಿ ಏನಾದ್ರು ಹಿಡ್ದಿದ್ರೆ ಈಗ್ಲೇ ಬಿಟ್ಬಿಡು, ಅರ್ಥ ಆಯ್ತಾ? ಮನೆ ಕೀನಾ ಡಿಕ್ಕಿನಲ್ಲಿ ಇಡು ಅಂದರೆ ಅದ್ರ ಜೊತೆ ಇದನ್ನು ಡಿಕ್ಕಿಲಿ ಇಟ್ಟಿದ್ಯಾ? ನಂದು 50 ಲಕ್ಷ, ಅವಂದು 50 ಲಕ್ಷ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಅವೆಲ್ಲ ತಲೆ ಕೆಡಿಸ್ಕೋಬೇಡವಾ, ನಾನು ನೋಡ್ಕೊತೀನಿ. ಫೋನ್ ಮಾಡ್ತೀನಿ ನಿಮಗೆ. ಮಾಮ್ ಎಲ್ಲ ಸೇರಿ ಒಂದು 700 ಅಷ್ಟೇ ಬಂದಿದ್ದು, ಟೋಟಲ್ ಲಾಸು. ಲೇ ಪಿಂಗು, ನನಗೇನು ಸಿಕ್ಕೈತೆ ನೋಡು, ಮನೆ ಬೀಗ, ಏ ಅದನ್ನ ಇಟ್ಕೊಂಡು ಏನು ಮಾಡ್ತೀಯಾ? ಡ್ರೈವಿಂಗ್ ಲೈಸೆನ್ಸು. ಹೇಯ್, ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡು ಏನು ಕಾರ್ ಕಳ್ತನ ಮಾಡೋಕ್ಕಾಗುತ್ತಾ? ಹೇಯ್ ಪಿಂಗು, ಡ್ರೈವಿಂಗ್ ಲೈಸೆನ್ಸಲ್ಲಿ ಅಡ್ರೆಸ್ ಇರುತ್ತೆ ಕಲ. ಅಡ್ರೆಸ್ಸು, ಮನೆ ಕೀ. ಮಾಮ್ ನೀನೇನು ಮನೆ ಕಳ್ತನ ಮಾಡೋಕೆ ಹೋಗ್ತಾ ಇದೆಯಾ? ಹೇ ಮಾಮ್, ಇವೆಲ್ಲ ಹೆವಿ ರಿಸ್ಕು, ಬೇಡ ಸುಮ್ಮನಿರು. ನನ್ನ ಮಾತು ಕೇಳು, ಇವೆಲ್ಲ ವರ್ಕೌಟ್ ಆಗಲ್ಲ. ಏಯ್ ನಿಂಗೇನು ತಲೆ ಸರಿಲ್ವಾ? ಇಂಥ ಬೇಜಾನ್ ನೋಡಿ. ಮನೆಯಲ್ಲಿ 50 ಲಕ್ಷ ಇಟ್ಟಿದ್ದೀನಿ, ಬುದ್ಧಿ ಇಲ್ವಾ ನಿಂಗೆ? ನಂದು 50 ಲಕ್ಷ, ಅವಂದು 50 ಲಕ್ಷ. ದರ್ಶನ್ ಸುದೀಪ್ ಬಿಟ್ರೆ ನೆಕ್ಸ್ಟ್ ಹೀರೋ ನೀನೇ. ಪಕ್ಕ ಬರ್ಕೊಡ್ತೀನಿ. ಬಟ್ ಅಡ್ವಾನ್ಸ್ ಅಂತ ಒಂದು 70,000 ರೆಡಿ ಮಾಡ್ಕೊಳ್ಳಯ್ಯ, ಆಮೇಲೆ ನೋಡೋಣ.
ಏನೋ ಹೇಳ್ತಿದ್ದಲ್ಲ, ಏನು ಕಿತ್ತಕ್ಕಾಗಲ್ಲ, ದಮ್ಮಿಲ್ಲ ಅಂತ ಬಾ ಈಗ ಮಾತಾಡೋ. ಏನೋ ಮಿಟ್ರಪ್ಪ. ಅಯ್ಯೋ ಯಾರದು? ಏಯ್, ಯಾವಣ ನೀನು? ಯಾರೋ ನೀನು? ಹೇಳೋ, ಯಾರು ಕಸಿದ್ದಾನೇನ? ನೀವು ಕಸಿದ್ದಾನೇನ? ಬಿಡ್ತೀರೇನೋ? ಬಿಡ್ತೀರಾ? ಬನ್ನಿ ಹೊಡಿತೀರಾ ನೀವು? ಬಿಡ್ರಿ ನೋಡೋಣ. ಎಷ್ಟು ಬಂದ ಹತ್ರ? ಬನ್ನಿ ಹೊಡಿಯಕ್ಕೆ ಬರ್ತೀರಾ? ಸರ್, ಹಾವು ಮುಂಗುಸಿ ಜಗಳ ನೋಡಬೇಡಿ, ಕೇಡುಗಾಲ ಬರುತ್ತದೆ. ಹಾವು ಮುಂಗುಸಿ ಜಗಳ ಅಂತೆ. ಬೆಂಗಳೂರಲ್ಲಿ ಯಾವ್ದು ಹಾವು ಮುಂಗುಸಿ? ಹೇಳಿದೆ ತಾನೆ ಹೋಗ್ಬೇಡ ಅಂತ. ಮಗ ಆಗುತ್ತಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಬಲೆಗೆ ಸಿಕ್ಕಿದೆ, ಸತ್ತು ಹೋಗಿದೆ ನಗು, ಊಟವಾಗದೆ ಊಟವಾಯಿತೆ ನಗು. ಹೇಳಿ ಆಟ ದೇವರೇ, ಲಾಟಿ ಹಿಡ್ಕೊಂಡು ಮಾಮಗಳು ಬರ್ತಾರೆ, ನಾನೇನ್ ಮಾಡ್ಲಿ? ನಂಗೆ ಗೊತ್ತಿರ್ಲಿಲ್ಲ ಕಲ. ಮಚ್ಚಾನೇ ಅಲ್ಲ, ನೀನ್ ಏನಾರು ಮಾಡ್ಕೊಂಡು ಸಾಯಿ. ಬೇರೆ ಎಲ್ಲದಕ್ಕೂ ಜೊತೆಗೆ ಇದ್ದೆ. ನಿನ್ ಜೊತೆ ಇದ್ರೆ ನಾನು ಸ್ಟೇಷನ್ ಅಲ್ಲಿ ಲಾಕ್ ಆಗ್ತೀನಿ ಅಷ್ಟೇ. ಆರುವ ಮುನ್ನ ದೀಪ ಉರಿದಿದೆ, ಕಾಣದ ಕೈಯಿನ ಗಾಳಿ ಬೀಸಿದೆ. ಕನ್ನಡ ಪಿಕ್ಚರ್ನಾಗ ಹೀರೋ ಆಗ್ಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿಂದ ಆಸೆ. ಅಭಿ ನೀನು ಯಾರಿಂದ ಬೇಕಾದರೂ ತಪ್ಪಿಸ್ಕೊಬೋದು, ಆದರೆ ಈ ಇನ್ಸ್ಪೆಕ್ಟರ್ ಸೂರ್ಯ ಸಿಂಹದಿಂದ ಮಾತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ಪೊಲೀಸ್ ಅಲ್ರೋ.
ಅಣ್ಣಂಗೆ ಈ ಸೂರ್ಯಸಿಂಹ ಅಗೇನಿಸ್ಟ್ ಅವ್ರ ಬಾಯ್ಸ್ಗೂ ನಮ್ಮ ಅಣ್ಣನ ಬಾಯ್ಸ್ಗೂ ಅವಾಗ ಈ ಫೈಟು ಗೀಟೆಲ್ಲ ಆಗ್ತದೆ. ನನ್ನ ಪೊಲೀಸ್ ಅಲ್ಲ ಅಂದಮೇಲೆ ನೀವು ಇಲಾಖೆ ಬಂದಿದ್ರ ನೀವು ಯಾರು ಏನು ಅಂತ ಕೇಳ್ಬೇಕು ತಾನೆ ಕೇಳೋ 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 ಕ್ಯಾಶ್ ಅಡ್ವಾನ್ಸ್ಗೆ. ನಂದೊಂದು ಇಂಡಿಪೆಂಡೆಂಟ್ ಬಿಸ್ನೆಸ್ ಇದೆ, ಅದಕ್ಕೆ ಇಬ್ಬರು ತುಂಬಾ ತೊಂದರೆ ಕೊಡ್ತಾರೆ. ಆ ಇಬ್ಬರನ್ನ ಮುಗಿಸ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗಲೇ ಇಲ್ಲ. ನನ್ನ ಮಕ್ಕಳು ನನ್ನ ಕೈಗೆ ಸಿಗಲಿ ಅಂತ ಕಾಯ್ತಾ ಇದ್ದೆ. ಆದರೆ ನೀನು ನಿನ್ನೆ ಒಂದೇ ದಿವಸದಲ್ಲಿ ಇಬ್ಬರನ್ನು ಮುಗಿಸಿದೆಯಲ್ಲೋ, ಒಂದೇ ಕಲ್ಲಲ್ಲಿ ಎರಡಕ್ಕಿ. ನನ್ನ ಕಂಪ್ಲೀಟ್ ಮಾಡಕ್ ಬಿಡ. ಈಗೇನಂದರೆ ನನ್ನ ಇಂಡಿಪೆಂಡೆಂಟ್ ಬಿಸ್ನೆಸ್ಸಲ್ಲಿ ನೀನು ಪಾರ್ಟ್ನರ್ ಆಗಬೇಕು. ನಿನ್ನೆ ಇಬ್ಬರನ್ನ ಸಾಯಿಸ್ತಲ್ಲ, ಅದೇ ಥರ ಕೊಡ ಇವನು ಮುಗಿಸ್ಬೇಕು. ಪೊಲೀಸ್ ಕೇಸ್ ಆಗಲ್ಲ, ಜೊತೆಗೆ ನಿಂಗೆ 2 ಕೋಟಿ ಕೊಡ್ತೀನಿ, 1 ಟೈಮ್ ಸೆಟ್ಲ್ಮೆಂಟ್. ಕನ್ಫ್ಯೂಸ್ ಆಗ್ತಾ ಇದೆಯಾ? ಅಯ್ಯೋ ಅಣ್ಣ. ನಿಂಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಅನಿಸುತ್ತೆ. ಕರೆಕ್ಟಾಗಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಾ ಕೊಟ್ಟಿರೋ ಡೀಲ್ ಒಪ್ಕೊಂಡು 2 ಕೋಟಿ ತೊಗೊಂಡು ಸುಮ್ಮನೆ ಇರ್ತೀಯೋ, ಅಥವಾ ಮಾಡಿರೋ ಕೊಲೆ ಒಪ್ಕೊಂಡು ಜೀವನ ಪೂರ್ತಿ ಜೈಲಲ್ಲಿ ಇರ್ತೀಯೋ, ನೀನು ಡಿಸೈಡ್ ಮಾಡಿ. ಬೇಗ ಕನ್ಫ್ಯೂಸ್ ಆಗಬೇಡ. ಸರ್ ಏನು ಸರ್ ಕನ್ಫ್ಯೂಷನು? ಕನ್ಫ್ಯೂಸ್ ಆಗಿರೋದು ನಾನಲ್ಲ, ನೀವು. ಅದು ಆ ಕೊಲೆ ಹೆಂಗೆ ನಡೀತು ಅಂದರೆ, ಬೇಡ ಸುಮ್ಮನಿರೋ ಸರ್. ಡೀಲ್ ಓಕೆ ಸರ್, ಓಕೆ ಸರ್. ಯಾಕೆ ಒಪ್ಕೊಂಡೆ? ಅಣ್ಣ, ರೈಟು ಲೆಫ್ಟು ಇಬ್ಬರು ಔಟ್ ಅಣ್ಣ. ಗೊತ್ತಾಯ್ತು. ಯಾರು ಮಾಡಿದ್ದು? ಯಾರೋ ಹೊಸ ಹುಡುಗ ಅಣ್ಣ, ಅಭಿ ಅಂತ. ಸೂರ್ಯಸಿಂಹನ? ಸೂರ್ಯಸಿಂಹನ ಕಡೆನೇ ಅನ್ಸುತ್ತೆ ಅಣ್ಣ. ನೀವೇನ್ರೋ ಮಾಡ್ತಿದ್ದೀರಿ? ಸೂರ್ಯಸಿಂಹ ಇಲ್ಲ ಅಣ್ಣ, ಅಣ್ಣ ಅಣ್ಣ ಅಣ್ಣ. ಯಾಕೆ ಒಪ್ಕೊಂಡೆ? ಕಾಸು ಬೇಕು. ಎಷ್ಟಿದೆ ಇಲ್ಲಿ? ಬೇಬಿನ ಮೇಲೆ ಫೋಕಸ್, ಇಷ್ಟೇ ಇಂಡಿಪೆಂಡೆಂಟ್ ಬಿಸ್ನೆಸ್. ಮೆಜೆಸ್ಟಿಕ್ ಕೇರ್ ಮಾರ್ಕೆಟ್, ಕೈ ಹಾಕು ತುಂಬೈತೆ ಪಾಕೆಟ್. ಎಜುಕೇಟೆಡ್ಸ್ ಅಂದ್ರೆ ಒಳ್ಳೆ ಸಿಟಿಸನ್ಸ್ ಅಂತಾರೆ. ಡಾಕ್ಟರ್, ಪೊಲೀಸ್, ಗೌರ್ಮೆಂಟ್ ಅವರೇ ಲಂಚ ತಿಂತಾರೆ. ಇಷ್ಟೇ ಅಲ್ಲ, ಇನ್ನೂ ಬೇಜಾನ್ ಜನರು ಅವರೇ. ಎಲ್ರು ಒಂದೊಂದು ಇಂಡಿಪೆಂಡೆಂಟ್ ಬಿಸ್ನೆಸ್ ನಡೆಸ್ತಾರೆ. ಬೇಬಿನ ಮೇಲೆ ಫೋಕಸ್, ಇಷ್ಟೇ ಇಂಡಿಪೆಂಡೆಂಟ್ ಬಿಸ್ನೆಸ್. ಮೆಜೆಸ್ಟಿಕ್ ಕೇರ್ ಮಾರ್ಕೆಟ್, ಕೈ ಹಾಕು ತುಂಬೈತೆ ಪಾಕೆಟ್.